ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಹೈದ್ರಾಬಾದಿ ಸ್ಟೈಲಲ್ಲಿ ಚಿಕನ್ ದಮ್ ಬಿರಿಯಾನಿನ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ ಆಯಿಲ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಒಂದು ದಪ್ಪ ಸೈಜಿನ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ. ಸಣ್ಣದಾಗಿ ಅಂದರೆ ನೋಡಿ, ಈ ರೀತಿಯಾಗಿ ಉದ್ದುದ್ದವಾಗಿ ಹೆಚ್ಕೊಂಡು ಆನಿಯನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂದರೆ ಅದು ಕ್ರಿಸ್ಪ್ ಆಗಬೇಕು, ಆಗಲೇ ಅದು ದಮ್ ಬಿರಿಯಾನಿನಲ್ಲಿ ಟೇಸ್ಟ್ ಕೊಡೋದು, ಇವನ್ ಘಮ ಕೂಡ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಗರಿ ಗರಿಯಾಗಿ ನೀಟಾಗಿ ಆಗಿದೆ. ನಂತರ ಅರ್ಧ kg ಸ್ಕಿನ್ ಔಟ್ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಮನೆಯಲ್ಲೇ ಮಾಡಿರೋ ಅಂತಹ 2 ಸ್ಪೂನಷ್ಟು ಬಿರಿಯಾನಿ ಮಸಾಲೆ, ಹಾಗೆ 1 ಕಪ್ಪಷ್ಟು ಮೊಸರನ್ನ ಹಾಕೋಬೇಕು ಮ್ಯಾರಿನೇಷನ್ಗೆ. ಇದರಿಂದ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗುತ್ತೆ. ಹಾಗೆ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಅದೇ ಆನಿಯನ್ನ ಸ್ವಲ್ಪ ಮ್ಯಾರಿನೇಷನ್ಗೆ ಸೇರಿಸ್ಕೋಬೇಕು. ನಂತರ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂತಹ ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ಕೂಡ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಆನಿಯನ್ನ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ನಲ್ಲ ಅದೇ ಆಯಿಲ್ನ 2 ಸೌಟಷ್ಟು ಇದಕ್ಕೆ ಸೇರಿಸ್ಕೋಬೇಕು. 1 ಸ್ಪೂನಷ್ಟು ತುಪ್ಪ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನಂದರೆ ಮಸಾಲೆ ಎಲ್ಲನೂ ಚಿಕನಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು, ಬ್ಲೆಂಡ್ ಆಗಬೇಕು. ಸೊ ಅದೇ ರೀತಿಯಾಗಿ ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ನಾವಿಲ್ಲಿ ಆನಿಯನ್ನ ಫ್ರೈ ಮಾಡಿದಂಥ ಆಯಿಲ್ನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ನೀಟಾಗಿ ಈಗ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಸುಮಾರು ಅರ್ಧ ಗಂಟೆ ಅಷ್ಟು ಕಾಲ ಹಾಗೆ ನೆನೆಸಿಡ್ಬೇಕಾಗತ್ತೆ. ನಂತರ 2 ಗ್ಲಾಸಷ್ಟು ಬಾಸ್ಮತಿ ರೈಸ್ನ ನಾನಿಲ್ಲಿ ಕ್ಲೀನಾಗಿ ತೊಳೆದು ಅರ್ಧ ಗಂಟೆಗಳ ಕಾಲ ಇದನ್ನು ಕೂಡ ನೆನೆಸಿಟ್ಕೋತಾ ಇದ್ದೀನಿ. ಅರ್ಧ ಗಂಟೆಗಳ ಕಾಲ ಆದ ನಂತರ ನಾವಿಲ್ಲಿ ಚಿಕನ್ನ ಕುಕ್ ಮಾಡೋದಕ್ಕೆ ಇಟ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನೇನು ಆ್ಯಡ್ ಮಾಡಬಾರ್ದು. ನೋಡಿ, ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸುಮಾರು ಒಂದು 15 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೋಬೇಕು. ಚಿಕನ್ ಒಂದು ಕಡೆ ಕುಕ್ ಆಗೋ ಅಂಥ ಟೈಮಲ್ಲೇ ನಾವು ಇನ್ನೊಂದು ಪಾತ್ರೆನ ಇಟ್ಕೊಂಡು ರೈಸ್ನ ಕೂಡ ಕುಕ್ ಮಾಡ್ಕೊಳ್ಳೋಣ. ಸುಮಾರು ನಾನಿಲ್ಲಿ ಒಂದು 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. 1-2 ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಪಲಾವ್ ಎಲೆ, ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದೇ ಟೈಮಲ್ಲೇ ಈ ಚಿಕನ್ನು ಕೂಡ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚಿಕನಲ್ಲಿ ಎಷ್ಟು ನೀರು ಬಿಟ್ಟಿದೆ ಅಂತ. ಸೊ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಅದು ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಲೆಮನ್ನ ರಿಮೂವ್ ಮಾಡಿಕೊಂಡು ರೈಸ್ ಏನು ನೆನೆಸಿಟ್ಕೊಂಡಿದ್ವಿ ಆ ರೈಸ್ನ ಈ ನೀರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ರೈಸ್ನ ನೀಟಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದೇ ಟೈಮಲ್ಲಿ ಚಿಕನ್ ಎಲ್ಲ ಈಗ ಆಲ್ಮೋಸ್ಟ್ ಒಂದು 75% ಅಷ್ಟು ಕುಕ್ ಆಗಿದೆ. ಸೊ ಇನ್ನೊಂದು 2-3 ಮಿನಿಟ್ಸ್ ಅಷ್ಟು ಕುಕ್ ಆದರೆ ಸಾಕು. ಈಗ ಆಲ್ಮೋಸ್ಟ್ 80% ಅಷ್ಟು ಚಿಕನ್ ಕುಕ್ ಆಗಿದೆ. ಸೊ ಈ ಟೈಮಲ್ಲಿ ಚಿಕನಲ್ಲಿರುವಂಥ ಗ್ರೇವಿನ ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ, 1-2 ಸೌಟಷ್ಟು. ನೋಡಿ, ಈಗ ರೈಸ್ ಕೂಡ 80% ಅಷ್ಟು ಕುಕ್ ಆಗಿದೆ. ನೀಟಾಗಿ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ರೈಸ್ನ ಚಿಕನ್ ಮೇಲೆ ಲೇಯರ್ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡು ಈ ಟೈಮಲ್ಲಿ ರೈಸ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೇಯರ್ ಮಾಡ್ಕೋಬೋದು. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಒಂದೇ ಲೇಯರ್ ಮಾಡ್ತಾ ಇದ್ದೀನಿ. ಸೊ ಈಗ ರೈಸ್ 1 ಲೇಯರ್ ಹಾಕಿದ ನಂತರ ಫ್ರೈಡ್ ಆನಿಯನ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ಸುತ್ತಲೂ ಹಾಕ್ಕೋಬೇಕಾಗುತ್ತೆ. ನಂತರ ಸಣ್ಣ ಕಟ್ ಮಾಡಿರೋ ಅಂತಹ ಪುದೀನ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಏನು ತೆಗೆದಿಟ್ಕೊಂಡಿದ್ವಿ, ಚಿಕನ್ ಫ್ರೈಡ್ ಮಸಾಲೆ, ಅದನ್ನು ಕೂಡ ಹಾಕ್ಕೊಂಡು ನಂತರ 2 ಸ್ಪೂನಷ್ಟು ಕೇಸರಿ ಹಾಲನ್ನ ಹಾಕೋತಾ ಇದ್ದೀನಿ. ಇದು ಕಲರು ಮತ್ತು ಘಮನ ಚೆನ್ನಾಗಿ ಕೊಡುತ್ತೆ. ಲಾಸ್ಟಲ್ಲಿ ನಾನು 1-2 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದಂತೂ ಟೇಸ್ಟ್ನ ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ಪಾತ್ರೆ ಲಿಡ್ನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಅಷ್ಟು ನೀಟಾಗಿ ಚಿಕನ್ ಮತ್ತು ರೈಸ್ನ ಕುಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಭಾರ ಇಟ್ಟು ನೀಟಾಗಿ ಕವರ್ ಮಾಡಿ ಇಡಬೇಕು. ನೋಡಿ, ಈಗ 10 ಮಿನಿಟ್ಸ್ ಅಷ್ಟು ಆಗಿದೆ. ಲಿಡ್ನ ಓಪನ್ ಮಾಡಿದ್ರೆ ಇದರ ಸುವಾಸನೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೈಸ್ ಎಲ್ಲ ಎಷ್ಟು ನೀಟಾಗಿ ಕುಕ್ ಆಗಿದೆ. ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು ರೈಸ್ ಎಲ್ಲ ಎಷ್ಟು ನೀಟಾಗಿ ಉದುದ್ರವಾಗಿ ಕುಕ್ ಆಗಿದೆ ಅಂತ. ಸ್ವಲ್ಪ ಕೂಡ ಮುದ್ದೆನೂ ಆಗಿಲ್ಲ, ತಳ ಏನೂ ಹತ್ತಿಲ್ಲ. ಪಾತ್ರೆ ತೆಳು ಇದೆ ಅನ್ನೋರು ಹಂಚಿಟ್ಕೊಂಡು ಕೂಡ ನೀವು ದಮ್ಮಿಗೆ ಇಟ್ಕೋಬೋದು. ಚಿಕನ್ನು ಕೂಡ ಸಾಫ್ಟಾಗಿ ಫ್ಲೇವರ್ಡಾಗಿ ಜ್ಯೂಸಿಯಾಗಿ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು.
ಸೊ ಈಗ ಬಿರಿಯಾನಿನ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೋಡ್ತಾ ಇದ್ರೇ ಯಾರಿಗೆ ಬೇಕಾದ್ರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಯಾವಾಗಲೂ ಹೋಟೆಲ್ಗಳಲ್ಲೇ ಟ್ರೈ ಮಾಡ್ತಾ ಇರ್ತೀವಿ ಈ ಹೈದ್ರಾಬಾದಿ ಚಿಕನ್ ಬಿರಿಯಾನಿನೆಲ್ಲ. ಸೊ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ನೋಡಿದಿರಲ್ಲ. ಯಾರಿಗೆಲ್ಲ ಈ ನನ್ನ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ರೆಸಿಪಿ ಇಷ್ಟವಾಗಿದೆ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.